ವೆಲ್ಕಮ್ ಬ್ಯಾಕ್. ವಿಜೇಂದ್ರ ಅವರ ವಿರುದ್ಧ ಮತ್ತೆ ರಮೇಶ್ ಜಾರಕಿಹೊಳಿ ಸಮರ ಸಾರಿದ್ದಾರೆ. ಯಾರು ವಿಜೇಂದ್ರ? ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ರಮೇಶ್ ಜಾರಕಿಹೊಳಿ ಶಾಸಕರು ಸಮರ ಸಾರಿದ್ದಾರೆ. ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿ ರೆಬಲ್ ಗೇಮ್ ಶುರು ಆದಂಗೆ ಕಾಣ್ತಾ ಇದೆ. ರಮೇಶ್ ಜಾರಕಿಹೊಳಿ ಇದ್ದಾರೆ ಅಂತ ಹೇಳಿದ್ರೆ ಏನಾದರೂ ರೆಬಲ್ ಅನ್ನುವ ಶಬ್ದಕ್ಕೆ ಬಹಳ ಅವಿನಾಭಾವ ಸಂಬಂಧ ಇದ್ದಂಗೆ ಕಾಣಿಸ್ತಾ ಇದೆ. ಅಭಿಪ್ರಾಯ ಸಂಗ್ರಹ ನಡೀತಾ ಇದೆ. ಯಾವ ಸಮುದಾಯಕ್ಕೆ ಮಣೆ ಹಾಕಿದರೆ ಬೆಸ್ಟ್ ಅನ್ನೋ ಚರ್ಚೆ ನಡೀತಾ ಇದೆ. ಸುತಾರಾಮ್ ವಿಜೇಂದ್ರ ಬೇಡ ಅಂತ ಗೋಕಾಕ್ ಶಾಸಕರು ಹೇಳ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ವಿಜೇಂದ್ರ ಬದಲು ಬೇರೆ ಯಾರಿಗಾದ್ರೂ ಪಟ್ಟ ಕಟ್ಟಿ ಅನ್ನೋದು ಅವ್ರು ಮೊದಲಿಂದನೂ ಅದೇ ವಾದ. ವಿ ಸೋಮಣ್ಣ ಪರ ರಮೇಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೋಮಣ್ಣ ಬೇಡ ಅಂದರೆ ಯಡಿಯೂರಪ್ಪ ಅವ್ರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರಂತೆ. ರಾಜ್ಯಾಧ್ಯಕ್ಷ ಪಟ್ಟಕ್ಕೆ 3 ಹೆಸರನ್ನ ಸೂಚಿಸಿದ್ದಾರಂತೆ ರಮೇಶ್ ಜಾರಕಿಹೊಳಿ. ನಾವು ಲಿಂಗಾಯತ ವಿರೋಧಿಗಳೆಲ್ಲ ಕುಟುಂಬ ರಾಜಕಾರಣಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಯಡಿಯೂರಪ್ಪ ಆಯಿತು, ಇವಾಗ ಅವ್ರ ಮಗ ವಿಜಯೇಂದ್ರ ಎಸ್ ವಿಜೇಂದ್ರ ವಿರುದ್ಧ ಮತ್ತೆ ರಮೇಶ್ ಜಾರಕಿಹೊಳಿ ಸಮರ ಸಾರಿದ್ದಾರೆ. ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿ ರೆಬೆಲ್ ಗೇಮ್ ಶುರು ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಸಂಬಂಧ ಅಭಿಪ್ರಾಯ ಸಂಗ್ರಹಿಸಲಾಗ್ತಾ ಇದೆ. ಆ ಒಂದು ಕೆಲಸ ನಡೀತಾ ಇದೆ. ಯಾವ ಸಮುದಾಯಕ್ಕೆ ಮಣೆ ಹಾಕಿದ್ರೆ ಬೆಸ್ಟ್? ಮುಂಬರುವ ಚುನಾವಣೆ ದೃಷ್ಟಿಯಿಂದ ಇಂತಹ ಬೆಳವಣಿಗೆಗಳು ನಡೀತಾ ಇರುತ್ತವೆ. ಸುತಾರಾಮ್ ವಿಜೇಂದ್ರ ಅವರು ಬೇಡ ಅಂತ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರಂತೆ. ವಿಜೇಂದ್ರ ಅವ್ರ ಬದಲು ಬೇರೆ ಯಾರಿಗಾದ್ರೂ ಪಟ್ಟ ಕಟ್ಟಿ. ಈ ಮುಂಚೆಯಿಂದನೂ ಕೂಡ ಒಂದಿಷ್ಟು ಬಣ ರಾಜಕೀಯಗಳು ನಡೀತಾನೆ ಇರ್ತವೆ. ಅದು ಬರೀ ಕಾಂಗ್ರೆಸ್ ಅಂತಲೇ ಅಲ್ಲ, BJP ಆಗಿರ್ಬೋದು, ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು. ಒಟ್ಟಿನಲ್ಲಿ ಈ ಭಿನ್ನ ಅಭಿಪ್ರಾಯ ಇಲ್ಲದೆ ಹೋದರೆ, ಬಣ ರಾಜಕೀಯ ಇಲ್ಲದೆ ಹೋದರೆ ಮೋಸ್ಟ್ಲಿ ರಾಜಕಾರಣಕ್ಕೆ ಇಲ್ಲಿ ಶೋಭೆ ಅಲ್ವೇನೋ ಅನ್ನುವ ಥರದಲ್ಲಿ ವಾತಾವರಣ ನಿರ್ಮಾಣವಾಗಿದೆ. ಇಲ್ಲಿ ಲಿಂಗಾಯತ ಸಮುದಾಯ, ದಲಿತ ಸಮುದಾಯ ಮತ್ತು OBC ಸಮುದಾಯಕ್ಕೆ ಸೇರಿದಂಥ ಅಂದರೆ ವಿ ಸೋಮಣ್ಣ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಆ 3 ಹೆಸರನ್ನು ಇಲ್ಲಿ ರಮೇಶ್ ಜಾರಕಿಹೊಳಿ ಸೂಚನೆ ಕೊಟ್ಟಿದ್ದಾರಂತೆ. ಹಾಗಾಗಿ ಇಲ್ಲಿ ಸುತಾರಾಮ್ ವಿಜೇಂದ್ರ ಅವರು ಬೇಡವೇ ಬೇಡ ಅನ್ನೋದು ಅವರ ಪ್ರಮುಖ ಅಜೆಂಡಾ. ರಾಜ್ಯಾಧ್ಯಕ್ಷರು ಅವ್ರು ಆಗಬಾರ್ದ್ರಿ, ಅವ್ರು ಬಿಟ್ಟು ಬೇರೆಯವ್ರು ಆಗಬೇಕು ಅನ್ನೋದು ಅವರ ಒಂದು ಇಂಗಿತ. ಓಕೆ, ಆ ನಿಟ್ಟಿನಲ್ಲಿ ಏನೋ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹೀಗಾಗಿ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದ್ದಾವೆ. ಆದರೆ ಇವ್ರು ಆಗಲಿ ರೀ ರಾಜ್ಯಾಧ್ಯಕ್ಷರು, ಅವ್ರದ್ದೇನ್ರಿ, ನಮಗೆ ಯಾವುದೇ ಸಮುದಾಯದ ವಿರೋಧಿ ಅಲ್ಲ ನಾನು, ಅದೇ ಸಮುದಾಯದ ವಿ ಸೋಮಣ್ಣ ಅವರಿದ್ದಾರೆ, ಅವ್ರಿಗೆ ಕೊಡ್ಬೋದು, ಕುಟುಂಬ ರಾಜಕಾರಣದ ವಿರೋಧ ನಾನು ಅಂಥೇಳಿ ಅವರು ತಮ್ಮ ಅಸ್ತ್ರವನ್ನು ಇಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಓಕೆ, ಕುಮಾರ್ ಬಂಗಾರಪ್ಪ OBC ಸಮುದಾಯಕ್ಕೆ ಸೇರಿದಂಥವರು, ಅರವಿಂದ್ ಲಿಂಬಾವಳಿ ದಲಿತ ಸಮುದಾಯಕ್ಕೆ ಸೇರಿದಂಥವರು, ಲಿಂಗಾಯತ ಸಮುದಾಯದ ವಿ ಸೋಮಣ್ಣ, ಈ 3 ಹೆಸರನ್ನು ತೇಲ್ಬಿಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ಓಕೆ, ಈಗ ಮುಂಬರುವ ಚುನಾವಣೆ ದೃಷ್ಟಿಯಿಂದ ಈಗ ರಾಜಕಾರಣ ಬೇರೆ ಬೇರೆ ರೀತಿಯಾದಂಥ ರೆಕ್ಕೆ ಪುಕ್ಕಗಳು ಎಲ್ಲ ಪಕ್ಷಗಳಲ್ಲೂ ಕೂಡ ಇರುವ ಹಾಗೆ ಈಗಲೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಅದರದ್ದೇ ಆದಂಥ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ರಾಜ್ಯಾಧ್ಯಕ್ಷರ ಆಯ್ಕೆ ಸಂಬಂಧ ವಿಜೇಂದ್ರ ಅವರನ್ನು ಬೆಂಬಲಿಸುವವರು ಇದ್ದಾರೆ, ಧಿಕ್ಕರಿಸುವವರು ಇದ್ದಾರೆ. ಹೀಗಾಗಿ ಧಿಕ್ಕರಿಸುವವರ ಸಂಖ್ಯೆ ಜಾಸ್ತಿ ಇದೆಯಾ, ಬೆಂಬಲಿಸುವವರ ಸಂಖ್ಯೆ ಜಾಸ್ತಿ ಇದೆಯಾ ಅನ್ನುವ ಆಧಾರದ ಮೇಲೆ ರಿಸಲ್ಟ್ ಇಲ್ಲಿ ನಿರ್ಧಾರ ಆಗುತ್ತೆ. ಎಸ್, ಈಗ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಓಂ ವಿವೇಕ್ ಆದಿತ್ಯ ಕರ್ಲೇಕರ್ ಲೈವ್ ಜಾಯ್ನ್ ಆಗಿದ್ದಾರೆ. ವಿವೇಕ್, ಎಲ್ಲ ಪಕ್ಷಗಳಲ್ಲೂ ಕೂಡ ಬಣ ರಾಜಕಾರಣವನ್ನು ಕೇಳ್ತೀವಿ, ಇವ್ರು ಇಷ್ಟ ಇಲ್ಲ ಅನ್ನೋದು. ರಮೇಶ್ ಜಾರಕಿಹೊಳಿ ಅವರ ಈ ಅಸ್ತ್ರ ಅಂದರೆ ನಾನು ಕುಟುಂಬ ರಾಜಕಾರಣದ ವಿರುದ್ಧ ಮಾತ್ರ ನನ್ನ ಆಕ್ಷೇಪ ಇದೆ, ಆದರೆ ಯಾವುದೇ ಸಮುದಾಯದ ವಿರುದ್ಧ ಅಲ್ಲ ಅಂತ ಹೇಳಿಕೊಳ್ಳುವುದರಲ್ಲಿ ಎಷ್ಟು ಅಥೆಂಟಿಸಿಟಿ ಇದೆ. ಮತ್ತು ಇವರು ತೇಲ್ ಬಿಡ್ತಾ ಇರುವಂಥ 3 ಹೆಸರುಗಳು, ವಿ ಸೋಮಣ್ಣ ಅವರಿರ್ಬೋದು, ಕುಮಾರ್ ಬಂಗಾರಪ್ಪ ಇರಬಹುದು, ಮತ್ತು ಅರವಿಂದ್ ಲಿಂಬಾವಳಿ ಇರಬಹುದು. ಈ ಹೆಸರುಗಳಲ್ಲಿ ಏನಾದರೂ ಮುನ್ನೆಲೆಗೆ ಬರುವಂಥ ಸಾಧ್ಯತೆ ಇದೆಯಾ, ಅಥವಾ ಈ ಒಂದು ಚರ್ಚೆ ಎಷ್ಟು ಪ್ರಾಮುಖ್ಯತೆ ಪಡಿಬಹುದು ರಾಜಕಾರಣದಲ್ಲಿ? ಎಸ್ ರಾಘವ್, ನಿನ್ನೆ ಅಷ್ಟೇ ಏನು 30ಕ್ಕೂ ಹೆಚ್ಚು ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದೆ ಬಿಜೆಪಿಯಿಂದ ಬರ್ತಿರ್ತಕ್ಕಂಥ ಹೈಕಮಾಂಡ್ ನಾಯಕ. ಓಕೆ, ಎಸ್, ಲೆಟ್ಸ್ ರೀಕನೆಕ್ಟ್. ಓಕೆ, ಡಿಸ್ಕನೆಕ್ಟ್ ಆಗಿದೆ, ತಾಂತ್ರಿಕ ಸಮಸ್ಯೆ ಆಗಿದೆ. ಪಾಯಿಂಟ್ ಇಷ್ಟೇ,
ವಿಜೇಂದ್ರ ಅವರ ವಿರುದ್ಧ ಮತ್ತೆ ರಮೇಶ್ ಜಾರಕಿಹೊಳಿ ನೋಡಿ, ಮತ್ತೆ ಅನ್ನೋದನ್ನು ಕೋಟ್ ಮಾಡ್ತಾ ಇದ್ದೀವಿ ನಾವೀಗ, ಕೋಟ್ ಮಾಡಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಅಂದರೆ ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ, ಯಾವಾಗಲೂ ಇರುತ್ತಲ್ಲ, ಏನು ರೀ ಇವರೆಲ್ಲ ದೊಡ್ಡ ದೊಡ್ಡ ಸೀನಿಯರಾ, ಇವ್ರಿಗೇನು ಅಂಥ ಒಂದು ಪಟ್ಟ ಅಂತ ಹೇಳುವವರು ಇದ್ದಾರೆ, ಹೆಂಗೆ ಇದನ್ನು ಹೇಳೋಕ್ಕೆ ಸರಿ ಹೋಗಲ್ವಲ್ಲ, ಇದಕ್ಕೆ ಏನು ಅಸ್ತ್ರಗಳನ್ನು ಹುಡುಕ್ಬೇಕು ನಾವು ಅಂತ ಹೇಳಿದಾಗ ಈ ವಿಚಾರ ಬರುತ್ತೆ. ಕುಟುಂಬ ರಾಜಕಾರಣ ಅಸ್ತ್ರ ಸಿಗುತ್ತೆ ಅಲ್ವಾ? ಹಾಗಾದರೆ ಕುಟುಂಬ ರಾಜಕಾರಣ ಎಲ್ಲೂ ಇಲ್ವಾ? ಎಲ್ಲ ಪಕ್ಷಗಳಲ್ಲೂ ಇದೆ, ಕರೆಕ್ಟ್. ಅಂಥವ್ರ ಜೊತೆ ನೀವು ಕೈ ಜೋಡಿಸಲ್ವಾ? ಜೋಡಿಸ್ತೀರಿ. ಆದರೆ ಈಗ ವಿಜೇಂದ್ರ ಅವ್ರು ಬೇಡ, ಸದ್ಯಕ್ಕೆ ಅವರು ಕಾರಣಗಳನ್ನು ಕೊಡ್ತಾ ಇದ್ದಾರಲ್ಲ, ಅದು ಎಷ್ಟು ಸಮಯೋಚಿತವಾಗಿದೆ, ಸಮರ್ಪಕವಾಗಿದೆ ಅನ್ನೋ ಆಧಾರದ ಮೇಲೆ ಈ ಒಂದು ಚರ್ಚೆ ಒಂದು ರೂಪುರೇಷೆಯನ್ನು ಪಡೆದುಕೊಳ್ಳುತ್ತೆ, ಒಂದು ಸ್ಟ್ರಕ್ಚರ್ಡ್ ಆಗಿ ಕಾಣಿಸುತ್ತೆ. ದಟ್ ಈಸ್ ದ ಪಾಯಿಂಟ್. ಒಟ್ಟಿನಲ್ಲಿ ಸದ್ಯಕ್ಕೆ ಮ್ಯಾಟ್ರ್ ಹಿಂಗಿದೆ. ರಮೇಶ್ ಜಾರಕಿಹೊಳಿ ಅವರ ಜೊತೆ ಎಷ್ಟು ಬೆಂಬಲ ಕೊಡೋರು ಇರಬೇಕಲ್ಲ, ಅದರ ಆಧಾರದ ಮೇಲೆ ರಮೇಶ್ ಜಾರಕಿಹೊಳಿ ಅವರ ಮಾತಿಗೆ ಪುಷ್ಟಿ ಸಿಗುತ್ತೆ. ದಟ್ ಈಸ್ ಫಾರ್ ಶ್ಯೂರ್. ಓಕೆ, ಈಗ